श्रीशङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो भगवते राजेश्वराय। ॐ श्रीगणेशाय नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। 13ನೇ ಅಧ್ಯಾಯ 4ನೇ ಶ್ಲೋಕಕ್ಕೆ ಬಂದಿತ್ತು ಹೋದ ಸಲ. 4th ಶ್ಲೋಕ ಆಫ್ ದ 13th ಚಾಪ್ಟರ್ ವಾಸ್ ಕವರ್ಡ್. ವಿಭಾಗ ಯೋಗ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿಃ ವಿನಿಶ್ಚಿತೈಃ. ಎಕ್ಸ್ಪ್ಲೈನಿಂಗ್ ದ ರಿಲೇಶನ್ಶಿಪ್ ಕ್ಷೇತ್ರ ಅಂಡ್ ಕ್ಷೇತ್ರಜ್ಞ. ಲಾಸ್ಟ್ ಟೈಮ್ ಇಟ್ ವಾಸ್ ಟೋಲ್ಡ್. ಕ್ಷೇತ್ರ ಕ್ಷೇತ್ರಜ್ಞ ಇವುಗಳ ಪರಿಭಾಷೆ, ಇವುಗಳ ಸರಿಯಾದ ತಿಳುವಳಿಕೆ, ಇವುಗಳ ಜ್ಞಾನ. ಕ್ಷೇತ್ರ ಅಂದ್ರೆ ಏನು, ಅದರ ಜ್ಞಾನ. ಕ್ಷೇತ್ರಜ್ಞ ಅಂದ್ರೆ ಏನು ಮತ್ತು ಅದರ ಜ್ಞಾನ. ಇವುಗಳ ಸರಿಯಾದ ಸಮನ್ವಯ ಭಾವ ತಿಳುವಳಿಕೆ ಮನಸ್ಸಲ್ಲಿ ಸಿದ್ಧವಾಗಿ ಅನುಭವದಲ್ಲಿ ಬಂದರೆ ಅದು ಜ್ಞಾನಾವಸ್ಥೆಗೆ ಕಾರಣ ಆಗುತ್ತೆ ಅಂತ ಭಗವಂತನೇ ಹೇಳ್ತಾ ಇದ್ದ. ನಿಜವಾದ ಜ್ಞಾನ, ಅಧ್ಯಾತ್ಮ ಜ್ಞಾನ ಏನು ಅಂದ್ರೆ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಜ್ಞಾನ. ಎಲ್ಲ ಶ್ರುತಿಗಳಲ್ಲಿ ಅಂದ್ರೆ ವೇದಗಳಲ್ಲಿ ಮತ್ತು ಉಪನಿಷತ್ಗಳಲ್ಲಿ ಎಷ್ಟೋ ವಿಧದಲ್ಲಿ ಋಷಿಗಳು ಮತ್ತು ವೇದಾಂತದಲ್ಲಿ ತಮ್ಮ ದರ್ಶನಗಳನ್ನ ಪ್ರತಿಪಾದಿಸತಕ್ಕಂತಹ ಋಷಿಗಳು, ಮುನಿಗಳು, ಮಹಾತ್ಮರು ಮತ್ತು ಪುರಾಣಗಳಲ್ಲಿ ಸ್ಮೃತಿಗಳಲ್ಲಿ ಬಂದಿರತಕ್ಕಂತಹ ಕಥಾರೂಪದಲ್ಲಿ ಭಾಗವತದ ಅಥವಾ ಮಹಾಭಾರತ ಅಥವಾ ರಾಮಾಯಣದಲ್ಲಿ ಬಂದಿರತಕ್ಕಂಥ, ಪುರಾಣದಲ್ಲಿ ಬಂದಿರತಕ್ಕಂಥ ಈ ತರ ಎಲ್ಲ ವಿಷಯಗಳಲ್ಲಿ ಮತ್ತು ಬ್ರಹ್ಮಸೂತ್ರಗಳಲ್ಲಿ ಬಹಳ ಯುಕ್ತವಾಗಿ ದೃಷ್ಟಾಂತ ಉದಾಹರಣೆಗಳ ಸಹಿತ ಇದನ್ನು ಬಹಳ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ ಅರ್ಜುನ ಅಂತ ಹೇಳ್ದ ಭಗವಂತ. ಯಾವ್ದು ವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು. ಸಂಘಾತ. ಸಂಘಾತ ವರ್ಡ್ ಇಂಪಾರ್ಟೆಂಟ್ ಇನ್ ವೇದಾಂತ. ಇಟ್ ಮೀನ್ಸ್ ವೆರಿ ಸಿಂಪ್ಲಿ ಸಂಯೋಗ, ಅವುಗಳ ಹೊಂದಾಣಿಕೆ. ಸಂಘಾತ ಅಂದ್ರೆ ಅವುಗಳ ಒಂದಕ್ಕೊಂದು ಪರಸ್ಪರ ಕೂಡುವಿಕೆ. ಬ್ರಹ್ಮಸೂತ್ರಗಳಲ್ಲೂ ಇದು ಬಂದಿದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಋಷಿಮುನಿಗಳು ಹೇಳಿದ್ದಾರೆ, ಎಲ್ಲ ದರ್ಶನಗಳಲ್ಲೂ ಬಂದಿದೆ, ವೇದಾಂತ ಪ್ರಕ್ರಿಯೆಯಲ್ಲಿ ಬಂದಿದೆ. ಇದಕ್ಕೆ ಆಚಾರ್ಯರು ಇದಕ್ಕೆ ಭಾಷ್ಯ ಬರಿತಾ ಇರಬೇಕಾದ್ರೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಇಷ್ಟು ವಿಸ್ತಾರ ನಮಗೆ ಇಲ್ಲಿ ಬೇಕಾಗಿಲ್ಲ. ಅದಕ್ಕೆ ಗುರುಗಳು ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನು ಬರೆದಿಲ್ಲ. ಎಲ್ಲಾ ಋಷಿಮುನಿಗಳು ಹೇಳ್ತಾರೆ ಅಂದ್ರೆ ತಮ್ಮ ತಮ್ಮ ವಿವಿಧ ರೀತಿಗಳಲ್ಲಿ ಹೇಳಿದ್ದಾರೆ. ನಮ್ಮ ಷಡ್ದರ್ಶನಗಳು ಅಂತಿದೆ ವೇದಾಂತದಲ್ಲಿ. ನ್ಯಾಯ ದರ್ಶನ ಅಂತ ಒಂದಿದೆ. ನ್ಯಾಯ ದರ್ಶನ ಅನ್ನೋದನ್ನ ಮೊದಲು ಸಲ ಪ್ರತಿಪಾದನೆ ಮಾಡಿದ್ದು ಗೌತಮ ಋಷಿಗಳು, ಮಹಾಮುನಿಗಳು. ಆಮೇಲೆ ವೈಶೇಷಿಕ ದರ್ಶನ ಅಂತ ಇನ್ನೊಂದು ದರ್ಶನ ಇದೆ. ಅನದರ್ ಸ್ಕೂಲ್ ಆಫ್ ಫಿಲಾಸಫಿ ಕಾಲ್ಡ್ ವೈಶೇಷಿಕ. ಫಸ್ಟ್ ಸ್ಕೂಲ್ ಆಫ್ ಫಿಲಾಸಫಿ ವೈಶೇಷಿಕ ದರ್ಶನ ವಾಸ್ ಪ್ರಪೌಂಡೆಡ್ ಬೈ ದ ಗ್ರೇಟ್ ಮಹರ್ಷಿ. ಇವು ಈ ದರ್ಶನಗಳು. ಮತ್ತೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ಪ್ರತಿಪಾದನೆ ಮಾಡಿದರು. ಅದು ಯೋಗ ಸೂತ್ರ ದರ್ಶನ ಅಥವಾ ಯೋಗ ದರ್ಶನ. ಪತಂಜಲಿ ಮುನಿಗಳಿಂದ ಬಂದಿರತಕ್ಕಂಥದ್ದು ಯೋಗ ದರ್ಶನ. ಇವುಗಳಲ್ಲೂ ಸಹ ಕ್ಷೇತ್ರ ಕ್ಷೇತ್ರಜ್ಞವನ್ನು ವಿಸ್ತಾರವಾಗಿ ಹೇಳಿಬಿಟ್ಟಿದ್ದಾರೆ. ಅದನ್ನ ಅವರು ಪ್ರಕೃತಿ ಮತ್ತೆ ಪುರುಷ ಅನ್ನೋ ಹೆಸರಿನಲ್ಲಿ ಹೇಳ್ತಾ ಹೋಗ್ತಾರೆ. ಭಗವಂತ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಮತ್ತೆ ಸೃಷ್ಟಿ ಕಾರ್ಯ ಯಾವ ರೀತಿ ನಡೆಯುತ್ತೆ ಅನ್ನೋದು ವೈಶೇಷಿಕ ಸಿದ್ಧಾಂತದಲ್ಲಿ, ದರ್ಶನದಲ್ಲಿ ಕಣಾದ ಮಹರ್ಷಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವೆಲ್ಲ ಬಹಳ ದೊಡ್ಡ ವೇದಾಂತ ಪ್ರಕ್ರಿಯೆ. ಅದು ನಾವಿಲ್ಲಿ ತಗೊಳ್ಳೋದು ಬೇಕಾಗಿಲ್ಲ ಅನ್ಸುತ್ತೆ. ಆಚಾರ್ಯರು ಬಿಟ್ಟರೆ ಇನ್ಯಾರು ಅದನ್ನು ಹೆಚ್ಚು ಒತ್ತು ಕೊಟ್ಟಿಲ್ಲ. ಯಾಕಂದ್ರೆ ಅದು ಆ ಸಿದ್ಧಾಂತಗಳು ಸಂಪೂರ್ಣ ವೇದಾಂತಕ್ಕೆ ಸಂಬಂಧಪಟ್ಟಿದೆ. ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಎಲ್ಲ ರೀತಿಯಲ್ಲಿ ಋಷಿಮುನಿಗಳು ವೇದಗಳಲ್ಲಿ, ಉಪನಿಷತ್ಗಳಲ್ಲಿ, ತಮ್ಮ ದರ್ಶನಗಳಲ್ಲಿ, ದರ್ಶನ ಶಾಸ್ತ್ರ ಅಂದ್ರೆ ವೇದಾಂತ ಶಾಸ್ತ್ರಗಳಲ್ಲಿ ಇದನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅವುಗಳ ಸಂಬಂಧ. ಹೋದ ಸಲ ಹೇಳಿದ ಹಾಗೆ ಕ್ಷೇತ್ರಜ್ಞ ಶಬ್ದ ಸಾಮಾನ್ಯವಾಗಿ ಯಾವಾಗಲೂ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಭಗವಂತ ಇಲ್ಲಿ ಬಳಸ್ತಾ ಇರತಕ್ಕಂಥ ಉದಾಹರಣೆಗಳು, ಅದಕ್ಕೆ ಕೊಡ್ತಕ್ಕಂಥ ವಿವರಣೆಗಳು ಕೆಲವು ಸಲ ಅರ್ಥ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕ್ಷೇತ್ರಜ್ಞ ಅಂದ್ರೆ ಜೀವಾತ್ಮ ಅನ್ನೋ ಅರ್ಥದಲ್ಲೂ ಬರುತ್ತೆ, ಪರಮಾತ್ಮ ಅನ್ನೋ ಅರ್ಥದಲ್ಲೂ ಬರುತ್ತೆ. ವ್ಯತ್ಯಾಸ ಏನು ಅಂದ್ರೆ ಜೀವಾತ್ಮ ಪರಮಾತ್ಮ ವಸ್ತುತಃ ವ್ಯತ್ಯಾಸವೇ ಇಲ್ಲ, ಮೂಲದಲ್ಲಿ ಒಂದೇ. ಅಂದ್ರೆ ಪಾರಮಾರ್ಥಿಕವಾಗಿ ಸ್ವರೂಪದಿಂದ ನೀವು ಲಕ್ಷಣದಿಂದ ನೋಡಿದ್ರೆ ಜೀವ ಮತ್ತು ಪರಮಾತ್ಮ ಎರಡು ಒಂದೇ. ಅಂದ್ರೆ ಸ್ವರೂಪ ಲಕ್ಷಣ ಅಂದ್ರೆ ಏನು? ಜೀವಾತ್ಮ ಅಂತ ಯಾರಿಗೆ ಹೇಳ್ತೀವಿ? ಒಳಗಡೆ ಇರತಕ್ಕಂಥ ಪುರುಷನಿಗೆ ಜೀವಾತ್ಮ,
ದೇಹದ ಒಳಗೆ ಶರೀರದ ಒಳಗಿರ್ತಕ್ಕಂಥ ಪುರುಷನಿಗೆ ಜೀವ. ಜೀವ ಅಂದ್ರೂ ಒಂದೇ, ಜೀವಾತ್ಮ ಅಂದ್ರೂ ಒಂದೇ. ಈ ಜೀವ ವ್ಯಾವಹಾರಿಕ ದೃಷ್ಟಿಯಿಂದ ಜೀವ ಅಂತ ಕರೆಸ್ಕೊಳ್ಳೋ ವಸ್ತು ಏನಿದೆಯಲ್ಲ, ಅಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಜೊತೆಗೆ ಇರೋದ್ರಿಂದ ಈ ದೇಹ ನಾನು ಅಂತ ಅಲ್ಲಿ ಪರಿಮಿತವಾದ ಭಾವನೆ ಇರೋದ್ರಿಂದ ಆ ಜೀವ ಅಲ್ಲಿಗೆ ಆ ದೇಹಕ್ಕೆ ಮಾತ್ರ ಸೀಮಿತ. ಅದೇ ಜೀವ ಈ ದೇಹ, ಬುದ್ಧಿ, ಮನಸ್ಸು ನಾನಲ್ಲ, ನಾನು ಶುದ್ಧ ಪರಮ ಚೈತನ್ಯ ಅಂತ ಒಪ್ಕೊಂಡಾಗ ಆ ಜೀವಾತ್ಮನೇ ಪರಮಾತ್ಮ. ಸೊ ವ್ಯವಹಾರ ದೃಷ್ಟಿಯಿಂದ ಜೀವಾತ್ಮ ದ್ವೈತ ಭಾವದಲ್ಲಿ ಇದ್ದಾನೆ. ನಾನು ಅಂದ್ರೆ ಇಂಥವನು, ಪರಮಾತ್ಮ ಬೇರೆ. ಇದು ಸಾಮಾನ್ಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಸೊ ದ ಜೀವ ಆರ್ ಜೀವಾತ್ಮ ಇನ್ ದಿ ನಾರ್ಮಲ್ ಎಂಪೆರಿಕಲ್ ಸೆನ್ಸ್, ವರ್ಲ್ಡ್ಲಿ ಸೆನ್ಸ್, ಈಸ್ ಇನ್ ಡ್ಯುಯಾಲಿಟಿ ಮೋಡ್. The Jiva thinks that he is an individual soul to that body limited. I am so and so. So that is Jiva's feeling because of the mind and buddhi identified with the body. ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ದೇಹ ಜೊತೆಗೆ ಸಮೀಕರಣ ಆಗೋದ್ರಿಂದ ಇದು ನಾನು ಅಂತ ಬರುತ್ತಲ್ಲ, ಅದು ಪರಿಮಿತ ಭಾವ. ಅದಕ್ಕೆ ಪರಿಚ್ಛಿನ್ನ ಭಾವ ಅಂತ ವೇದಾಂತ ಹೇಳುತ್ತೆ. ಈ ದೇಹಕ್ಕೆ ಸೀಮಿತ ನಾನು ಅಂದ್ರೆ ಇದು, ನಾನು ಅಂದ್ರೆ ಇದು ಜೀವ. ನಾನು ಅಂದ್ರೆ ಇದಲ್ಲ ಅನ್ನೋ ಅರಿವು ಬಂದಾಗ, ಅಂದ್ರೆ ಈ ದೇಹ, ಬುದ್ಧಿ, ಮನಸ್ಸು, ಪಂಚಭೂತಗಳಿಂದ ಆಗಿರೋ ಈ ಶರೀರ ಏನಿದೆ ಇದು ನಾನು ಅಲ್ವೇ ಅಲ್ಲ. ನಾನು ಒಬ್ಬ ದೇಹಿಯಾಗಿ, ಶರೀರಿಯಾಗಿ, ಅಂತರ್ಯಾಮಿಯಾಗಿ ದೇಹದ ಒಳಗಿದ್ದೇನೆ, ನಾನು ಹೊರಗೂ ಇದ್ದೇನೆ. ನಾನು ನಿರ್ವಿಕಲ್ಪ, ನಿರ್ವಿಶೇಷ, ಅಖಂಡ, ಅಪರಿಮಿತ, ಅಂದ್ರೆ ಯಾವುದೇ ರೀತಿ ಪರಿಮಿತಿಗೆ ಸಿಗದೇ ಇರತಕ್ಕಂತಹ, ವರ್ಣನೆಗೆ ಬಾರದೇ ಇರತಕ್ಕಂತಹ, ಶಬ್ದಕ್ಕೆ ಸಿಗದೇ ಇರತಕ್ಕಂತಹ ಪರಬ್ರಹ್ಮ ವಸ್ತುವೇ ನಾನು ಅನ್ನೋ ಅರಿವು ಬಂದಾಗ ಆ ಜೀವಾತ್ಮನೇ ಪರಮಾತ್ಮ ಅನ್ಸ್ಕೊಳ್ತಾನೆ, ಪರಮ ಚೈತನ್ಯ ಅನ್ಸ್ಕೊಳ್ತಾನೆ, ಪ್ರತ್ಯೇಗಾತ್ಮ ಅಂತ ಅನ್ಸ್ಕೊಳ್ತಾನೆ. ಸೊ ಇದು ಸರಿಯಾಗಿ ತಿಳ್ಕೊಳ್ಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಈ ಅಧ್ಯಾಯದಲ್ಲಿ ಹೇಳ್ತಾ ಇರತಕ್ಕಂತಹ ಕ್ಷೇತ್ರಜ್ಞ ಎರಡಕ್ಕೊಮ್ಮೆ ಆಗತ್ತೆ. ಶರೀರ ಭಾವದಲ್ಲಿ ನೀವು ಜೀವಾತ್ಮನನ್ನ ಆ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟವನ್ನು ತಗೊಳ್ಬಹುದು, ಇಲ್ಲದೆ ಅದೇ ಜೀವಾತ್ಮನನ್ನ ಪರಮಾತ್ಮ ಸ್ವರೂಪಿಯನ್ನು ತಗೊಳ್ಬಹುದು. ಎರಡಕ್ಕೂ ಸೇರಿ ಕ್ಷೇತ್ರಜ್ಞ. ಸರಳವಾಗಿ ಹೇಳಬೇಕು ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಒಳಗಡೆ ಇರತಕ್ಕಂಥ ಅಂತರ್ಯಾಮಿ, ಒಳಗಡೆ ಇರತಕ್ಕಂಥ ಆತ್ಮವಸ್ತು, ಒಳಗಡೆನೇ ಇರತಕ್ಕಂಥ ವಾಸುದೇವ, ಒಳಗಡೆನೇ ಇರತಕ್ಕಂಥ ಪರಮಾತ್ಮ. ಆ ಪರಮಾತ್ಮ ವಸ್ತು ಇಲ್ಲೂ ಇದೆ, ಹೊರಗೂ ಇದೆ, ಎಲ್ಲ ಕಡೆ ವ್ಯಾಪ್ತವಾಗಿದೆ, ಎಲ್ಲಕ್ಕೂ ಆಧಾರವಾಗಿದೆ. ಅದು ನಾನು ಅಂತ ಕರೆಸ್ಕೊಳ್ಳುತ್ತೆ. ನಾನು ಅನ್ನೋ ಶಬ್ದ ಉದಯ ಆಗೋದು ಆ ತತ್ವದಿಂದ. ಸೊ ಆ ನಾನು, ನಿಜವಾದ ನಾನು ಯಾರು ಅಂತ ಪರತತ್ವ. ಹೊರಗಡೆ ನಾವು ಅನುಭವಿಸುವ ನಾನು ಯಾವುದು, ಅದು ಜೀವತತ್ವ. ಸೊ ಕ್ಷೇತ್ರ ಅಂದ್ರೆ ದೇಹ. ಬಹಳ ಸುಲಭದಲ್ಲಿ ಹೇಳಬೇಕು ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ. ಈಗ ಮುಂದಿನ 2 ಶ್ಲೋಕ ಈಗ ಬರೋದು ಬಹಳ ಮುಖ್ಯ. ಇನ್ ದ ನೆಕ್ಸ್ಟ್ 2 ಶ್ಲೋಕಾಸ್ ನೌ ಲಾರ್ಡ್ ಈಸ್ ಗಿವಿಂಗ್ very brief summary of what this kshetra means, what are its attributes, what are the characters, how do you define the kshetra, what is this kshetra called. So ಮುಂದಿನ 2 ಶ್ಲೋಕದಲ್ಲಿ ಈಗ ಕ್ಷೇತ್ರ ಅಂತ ಹೇಳಿದ ಮೇಲೆ ಭಗವಂತ ಅದ ಶುರು ಮಾಡಬೇಕಲ್ಲ. ನೋಡಪ್ಪ ಅರ್ಜುನ, ಈಗ ಕ್ಷೇತ್ರದ ಬಗ್ಗೆ ಹೇಳ್ತೀನಿ ಕೇಳು. ಕ್ಷೇತ್ರದ ಸ್ವರೂಪ ಏನು, ಅದರ ಗುಣ ಲಕ್ಷಣಗಳೇನು ಅದನ್ನು ಹೇಳ್ತೇನೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ. ದಶೈಕಂ ದಶ ಏಕಂ ಚ ದಶ ಚ ಏಕಂ ದಶ ಚ ಏಕಂ. ದಶ ಅಂದ್ರೆ 10, ಚ ಅಂದ್ರೆ ಮತ್ತು, ಅಂಡ್ 10 and 1. ದಶ ಚ ಏಕಂ. ಏಕಂ means one. What is that one? Very interesting part. That one he is referring to Manas, the most powerful, all-pervading 6th sense in the body or sensory organ in the body. The subtle 6th sensory organ ಅಂತ ಭಗವಂತನೇ ಒಂದ್ ಕಡೆ ಹೇಳಿದ್ದಾನೆ. ಈ ಮನಸ್ಸು ದೇಹದ ಎಲ್ಲ ಕಡೆ ಇದೆ, ಇಂಥ ಒಂದು ಜಾಗ ಅಂತಲ್ಲ. ಅಂದ್ರೆ every cell in the body is endowed with the capacity of the mind. So subtle, all pervasive in the body. ಮಹಾಭೂತಾನಿ ಅಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ. ಭಗವಂತ ಹೇಳ್ತಾ ಇದ್ದಾನೆ, ನೋಡಪ್ಪ ಅರ್ಜುನ, ದ ಕ್ಷೇತ್ರ ಅಂದ್ರೆ ಏನು ಅಂದ್ರೆ, ಕ್ಷೇತ್ರ ಅಂದ್ರೆ ಈ ಮೊದಲನೇ ಚರಣದ ಕೊನೆಯದಿಂದ ನೀವು ಬರಬೇಕು. ಮಹಾಭೂತ ಅಹಂಕಾರ ಬುದ್ಧಿ
ಅವ್ಯಕ್ತಂ. 4 ಶಬ್ದಗಳು ಮೊದಲನೇ ಚರಣದಲ್ಲಿದೆ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಏವ ಚ. ಸೊ ರಿವರ್ಸ್ ಆರ್ಡರ್ ಯು ಹ್ಯಾವ್ ಟು ಟೇಕ್. ಸೇಸ್ ಕ್ಷೇತ್ರ ಅಂದ್ರೆ ಮೊದಲು ಅವ್ಯಕ್ತ, ದಿ ಪ್ರೈಮಾರ್ಡಿಯಲ್ ಅನ್ಮ್ಯಾನಿಫೆಸ್ಟ್, ದಿ ಅನ್ಮ್ಯಾನಿಫೆಸ್ಟ್ ರೆಡಿ ಎಕ್ಸ್ಪ್ಲೋರ್ ದ ಕ್ರಿಯೇಷನ್. ಈ ಸೃಷ್ಟಿಗೆ ಕಾರಣವಾದ ಎಲ್ಲಾ ವಸ್ತುಗಳು ಕಣ್ಣಿಗೆ ಕಾಣದೆ ಅಡಗಿಕೊಂಡು ಸೃಷ್ಟಿಯ ಪ್ರಳಯ ಕಾಲದಲ್ಲಿ ಆ ಭಗವಂತನಲ್ಲೇ ಲಯವಾಗಿರತಕ್ಕಂಥ ಬೀಜ ರೂಪದ ವಸ್ತು ಇದೆಯಲ್ಲ, ಬ್ರಹ್ಮಾಂಡ ಸೃಷ್ಟಿಗೆ ಕಾರಣವಾದ ಬೀಜ ರೂಪದ ಕಣ್ಣಿಗೆ ಕಾಣದೇ ಇರೋ ವಸ್ತು ಅವ್ಯಕ್ತ. ಆ ಬೀಜ ಅದು ಅವ್ಯಕ್ತ ಅಂತ ಭಗವಂತ. ಎಲ್ಲ ವೇದಾಂತಗಳು ಅದನ್ನೇ ಹೇಳೋದು. ಭಗವಂತ ಹೇಳಿದ ಮಾತನ್ನೇ ಎಲ್ಲ ವೇದಾಂತದಲ್ಲಿ ಬರ್ತಕ್ಕಂಥದ್ದು. ಅವ್ಯಕ್ತ ಅಂದ್ರೇನು? ಬಿಫೋರ್ ಕ್ರಿಯೇಷನ್ ವಾಟ್ ಈಸ್ ನಾಟ್ ವಿಸಿಬಲ್, ದಟ್ ಅನ್ಮ್ಯಾನಿಫೆಸ್ಟ್. ಎಲ್ಲವೂ ಬೀಜಾಕಾರದಲ್ಲಿದೆ. ಬೀಜ, ಒಣಗಿದ ಬೀಜ ಹಾಗೇ ಇರುತ್ತೆ ಎಷ್ಟೇ ವರ್ಷ ಆದರೂ. ಸರಿಯಾಗಿ ಪಾತಿ ಮಾಡಿ ನಾವು ಗುಂಡಿ ತೋಡಿ ನೀರು ಹಾಕಿ ಆ ಬೀಜವನ್ನು ನೆಟ್ಟರೆ ಮಾತ್ರ 1-2 ದಿವಸದಲ್ಲಿ ಮೊಳಕೆ ಬರುತ್ತೆ. ಮೊಳಕೆಯಿಂದ ಅದು ಸಸ್ಯ ಬರುತ್ತೆ. ಸೊ ದಿ ಸೀಡ್ ಜರ್ಮಿನೇಟ್ಸ್ ಓನ್ಲಿ ಅಂಡರ್ ಫೇವರಬಲ್ ಕಂಡೀಷನ್ when it is sown in the soil. Otherwise it remains in the seed form only, on the shelf or in the shelf. So avyakta is that. From that avyakta, during creation, what comes first, or as per the divine sankalpa, from the avyakta first comes buddhi. From buddhi next comes ahankara. From ahankara next comes panchabhutas. ಉಪನಿಷತ್ತಲ್ಲೂ ಬಹಳ ಛಾಂದೋಗ್ಯದಲ್ಲಿ ಬಹಳ ವಿಸ್ತಾರವಾಗಿ ಬಂದಿರತಕ್ಕಂಥದ್ದು. ಭಗವಂತ ಹೇಳ್ತಾ ಇರೋದು ಇಷ್ಟೇ, ಇನ್ ದ ಬಿಗಿನಿಂಗ್ ದೇರ್ ವಾಸ್ ಅನ್ಮ್ಯಾನಿಫೆಸ್ಟ್, ಅವ್ಯಕ್ತ. ಫ್ರಮ್ ದಟ್ ದ ಇಂಟೆಲೆಕ್ಟ್, ಫ್ರಮ್ ಬುದ್ಧಿ, ಫ್ರಮ್ ಅಹಂಕಾರ ವಾಟ್ ಕೇಮ್ ನೆಕ್ಸ್ಟ್? 5. ಅವ್ಯಕ್ತದಿಂದ ಮೊದಲು ಬುದ್ಧಿ ಬಂತು, ಬುದ್ಧಿಯಿಂದ ಅಹಂಕಾರ ಬಂತು ಒಂದು ಕನ್ಫ್ಯೂಷನ್. ಸಿ ವಾಟ್ ಈಸ್ ದಿಸ್ ಬುದ್ಧಿ ಅಂಡ್ ಅಹಂಕಾರ? ಸೊ ಬುದ್ಧಿ ಹಿಯರ್ ಮೀನ್ಸ್ ದಿ ಎಂಟೈರ್ ಇಂಟೆಲಿಜೆನ್ಸ್ ಪ್ರಿನ್ಸಿಪಲ್ ಆಫ್ ದ ಹೋಲ್ ಬ್ರಹ್ಮಾಂಡ ಆರ್ ಕಾಸ್ಮಾಸ್. ಜಗತ್ತಿನ ಬ್ರಹ್ಮಾಂಡದಲ್ಲಿ ಎಷ್ಟೆಷ್ಟು ವಿಶ್ವದಲ್ಲಿ ಬ್ರಹ್ಮಾಂಡಗಳು ಬರಬೇಕೋ ಆ ಎಲ್ಲ ಬ್ರಹ್ಮಾಂಡಗಳ ಇಂಟೆಲಿಜೆನ್ಸ್ ಪ್ರಿನ್ಸಿಪಲ್ ಇಸ್, ಅದನ್ನ ವೇದಾಂತದಲ್ಲಿ ಮಹತ್ ತತ್ವ ಅಂತ ಕರೀತಾರೆ. It is also called Mahat. Mahat means expanded. That expanded principle is Buddhi. Mahat ಬರೋದ್ರಿಂದ ಏನಾಗುತ್ತೆ? It gives rise to immediately Ahankara. That is expansion. Ahankara is rising the feeling of Aham. ಸೃಷ್ಟಿ ಆರಂಭದಲ್ಲಿ ಯಾರೂ ಇಲ್ಲದೆ ಇದ್ದಾಗ, ಜಗತ್ತೇ ಇಲ್ಲದೆ ಇದ್ದಾಗ, ಪ್ರಾಣಿಗಳು, ಮನುಷ್ಯ, ಪಕ್ಷಿ, ತಾರೆ, ಗ್ರಹ ಯಾವುದೂ ಇಲ್ಲದೆ ಇದ್ದಾಗ ನಾನು ಅನ್ನೋ ಭಾವ ಬರುತ್ತೆ ಬುದ್ಧಿಯಿಂದ. ಆ ಬುದ್ಧಿಗೆ ಸಮಷ್ಟಿ ಬುದ್ಧಿ ಅಂತ ಹೆಸರು. ಸಮಷ್ಟಿ ಅಂತಂದ್ರೆ ಇನ್ಕ್ಲೂಸಿವ್ ಆಲ್. ವ್ಯಷ್ಟಿ ಅಂದ್ರೆ ವೇದಾಂತದಲ್ಲಿ ಇಟ್ ಈಸ್ ಲಿಮಿಟೆಡ್ ಟು ಒನ್ ಇಂಡಿವಿಜುವಲ್. ವ್ಯಷ್ಟಿ, ಈಗ ನನ್ನಲ್ಲಿ ಒಂದು ಬುದ್ಧಿ ಇದೆ, ಅದಕ್ಕೆ ಏನ್ ಹೆಸರು? ಅದು ವ್ಯಷ್ಟಿ. ನಿಮ್ಮ ಮೆದುಳಿನಲ್ಲಿ ಒಂದು ಬುದ್ಧಿ ಇದೆಯಲ್ಲ, ಅದಕ್ಕೇನು ಹೆಸರು? ಅದು ವ್ಯಷ್ಟಿ. ನಮ್ಮ ಎಲ್ಲರ ಬುದ್ಧಿಗಳು ಸೇರಿ ಒಟ್ಟಾಗಿ ಒಂದು ಬುದ್ಧಿ ಅಂತ ಕರೆಯೋದಾದ್ರೆ ಬ್ರಹ್ಮಾಂಡದಲ್ಲಿ ಅದು ಸಮಷ್ಟಿ. ಸೊ ಆ ಬುದ್ಧಿಯಿಂದ ಅಹಂಕಾರ ಬಂತು. ಅಹಂಕಾರ ಅಂದ್ರೆ ನಾನು ಅನ್ನೋ ಮೊದಲ ಭಾವ ಹುಟ್ಟಿತು. ನಾನು ಅನ್ನೋ ಮೊದಲ ಭಾವ ಹುಟ್ಟೋದು ಯಾವುದು? ದಟ್ ಇಸ್ ಎ ಪ್ರೈಮಾರ್ಡಿಯಲ್ ಈಗೋ, ನಾಟ್ ಎ ಇಂಡಿವಿಜುವಲ್ ಈಗೋ. ದೇರ್ ಇಸ್ ನೋ ಪರ್ಸನ್ ಯೆಟ್. ಪ್ರಾಣಿಗಳು, ಪಕ್ಷಿಗಳು, ಜೀವ, ಜಲಚರಗಳು, ಚರಾಚರ ವಸ್ತುಗಳು ಇನ್ನೂ ಬಂದಿಲ್ಲ. ಎಲ್ಲಾ ರೀತಿ ಈ ಬ್ರಹ್ಮಾಂಡಗಳು ಬರೋ ಮೊದಲೇ ನಾನು ಅನ್ನೋ ಭಾವ. ವೇದಾಂತದಲ್ಲಿ ಬಹಳ, ಉಪನಿಷತ್ತಲ್ಲಿ ಬಹಳ ದೀರ್ಘವಾಗಿ ಬರುವಂಥದ್ದು. ಆ ಬ್ರಹ್ಮವಸ್ತು ಮೊದಲು ನಾನು ಅನ್ನೋ ಭಾವವನ್ನು ಹೊಂದುತ್ತೆ, ಎಲ್ಲ ಕಡೆ ನೋಡುತ್ತೆ ಅಂತ ಬರುತ್ತೆ ಉಪನಿಷತ್ತು. ಈ ಕ್ಷತ ಸೌಮ್ಯ ಅಂತ ಛಾಂದೋಗ್ಯದಲ್ಲಿ ಶುರು ಆಗುತ್ತೆ, ದೊಡ್ಡ ಅದರ ವಿವರಣೆ ಶುರು ಆಗಿಬಿಡುತ್ತೆ. ಅವ್ಯಕ್ತದಿಂದ ಬುದ್ಧಿ, ಬುದ್ಧಿಯಿಂದ ಅಹಂ. ಅಹಂ ಅಂತಂದ್ರೆ ನಾಟ್ ದ ಇಂಡಿವಿಜುವಲ್ ಈಗೋ ಆಫ್ ಎ ಪರ್ಸನ್. ದಿಸ್ ಅಹಂ ರೆಫರ್ಸ್ ಟು ದಿ ಬ್ರಹ್ಮಾಕಾರ ವೃತ್ತಿ ಆಫ್ ದಿ ಕಾಸ್ಮಿಕ್ ಫೋರ್ಸ್ ಇಟ್ ಸೆಲ್ಫ್. ಆ ಪರತತ್ವದ ನಾನು ಅನ್ನೋ ಭಾವ ಅಂದ್ರೆ ಸೃಷ್ಟಿಲಿ ಬರ್ತಾ ಇದ್ದೇನೆ ಅನ್ನೋ ಭಾವಕ್ಕೆ ಅಹಂ. ಅದು ಮುಂದೆ ಪ್ರಾಣಿಗಳು, ಸಸ್ಯಗಳು, ಅವುಗಳ ಜನನ ಆದಾಗ ಅವು ಪರಿಮಿತವಾಗ್ತಾ ನಾನು ಅಂದ್ರೆ ಈ ದೇಹ, ನಾನು ಅಂದ್ರೆ ದೇಹ ಅಂತ ಬರುತ್ತದೆ, ಅದೇ ಭಾವ ಬರುತ್ತೆ. ಸೊ ಈ ಅಹಂಕಾರ ತತ್ವ ಬಂದ ಮೇಲೆ ನೆಕ್ಸ್ಟ್ ಬಂದಿದ್ದು ಪಂಚಭೂತಗಳ ತತ್ವ ಅಂತ ಭಗವಂತ ಹೇಳ್ತಾರೆ. ನೋಡಿ, ಯಾವುದು ಕಣ್ಣಿಗೆ ಕಾಣೋದಲ್ಲ, ಸೃಷ್ಟಿ ಆರಂಭದಲ್ಲಿ ಆಗ್ತಾ ಇರೋ ಘಟನೆಗಳು. ಸೃಷ್ಟಿ ಆರಂಭದಲ್ಲಿ ನೀವು ಇರಲಿಲ್ಲ, ನಾವು ಇರಲಿಲ್ಲ, ಯಾರೂ ಇರಲಿಲ್ಲ. ಭಗವಂತ ಹೇಳ್ತಾರೋ ಮಾತು, ಸೃಷ್ಟಿ ಆರಂಭದಲ್ಲಿ ಮೊದಲು ಮೂಲ ಬೀಜ ಪ್ರವೃತ್ತದ ರೀತಿಯಲ್ಲಿದ್ದಂತಹ ಅವ್ಯಕ್ತದಿಂದ ನೋಡಪ್ಪ
ಬುದ್ಧಿ ಮೊದಲು ಬಂತು, ಬುದ್ಧಿಯಿಂದ ಅಹಂಕಾರ ಬಂತು, ನಾನು ಅನ್ನೋ ಸಮಷ್ಟಿ ಭಾವ. ಆ ಪಂಚಭೂತಗಳಿಂದ ಏನಾಯಿತು? ಯಾವುದು ಪಂಚಭೂತಗಳು? ದಿ 5 ಗ್ರಾಸ್ ಎಲಿಮೆಂಟ್ಸ್. ಅದು ಮತ್ತೆ ಕ್ರಮ ಇದೆ. ಮೊದಲು ಆಕಾಶ ಬಂತು, ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿತತ್ವ, ಅಗ್ನಿತತ್ವ ಬಂತು, ಅದರಿಂದ ನೆಕ್ಸ್ಟ್ ಜಲತತ್ವ, ಅದರಿಂದ ಪೃಥ್ವಿ ತತ್ವ. ಸೊ ದಿ 5 ಗ್ರಾಸ್ ಎಲಿಮೆಂಟ್ಸ್. ಬಟ್ ದೇ ಅಪಿಯರ್ಡ್ ಫಸ್ಟ್ ಹೌ? ಇನ್ ಸಬ್ಟಲ್ ಫಾರಮ್. 5 ಪಂಚಭೂತಗಳ ಸೂಕ್ಷ್ಮ ಭಾವಗಳು, ತತ್ವಗಳು ಬಂತು. ಮಹಾಭೂತಾನ್ ಅಂದ್ರೆ ಅದೇ ಅರ್ಥ. 5 ತತ್ವಗಳು. ದಿ ಏರ್, ಬಿಫೋರ್ ದಟ್ ದ ಸ್ಪೇಸ್, ಏರ್, ದ ಹೀಟ್. ಏರ್ ಅಂಡ್ ವಿಂಡ್ ಬೋತ್ ಆರ್ ದ ಸೇಮ್. ಐ ವಾಸ್ ಕನ್ಫ್ಯೂಸ್. ಏರ್ ಅಂದ್ರೆ ವಿಂಡ್, ದಿ ಹೀಟ್ ಅಗ್ನಿ, ವಾಟರ್ ಅಂಡ್ ಪೃಥ್ವಿ ತತ್ವ, ದಿ ಡೆನ್ಸ್ ಸಾಯಿಲ್ ತತ್ವ. ಅದರಿಂದ ಮುಂದೆ ಏನಾಯಿತು? ಎರಡನೇ ಲೈನ್ ಇದೆ. ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರ. ವೇದಾಂತದಲ್ಲಿ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಆ ಉಪನಿಷತ್ತಿನ ಮೂಲಗಳಿಗೆ ಹೋಗ್ಬೇಕು. ವಿಷ್ಣು ಪುರಾಣದಲ್ಲಿ, ಬ್ರಹ್ಮ ಪುರಾಣದಲ್ಲಿ ಸೃಷ್ಟಿ ಕ್ರಮವನ್ನ ಇದೇ ದೀರ್ಘವಾಗಿ ಹೇಳ್ಬಿಟ್ಟಿದ್ದಾರೆ. ಅದು ದೀರ್ಘವಾಗಿ ಓದ್ಬೇಕು ಅಂದ್ರೆ ವಿಷ್ಣು ಪುರಾಣ ಓದ್ಬೇಕು. ಸೊ ಮುಂದೆ ಇಂದ್ರಿಯಾಣಿ ದಶೈಕಂ, 10 ಇಂದ್ರಿಯಗಳು. ಇಂದ್ರಿಯಾಣಿ ದಶ ಏಕಂ ಚ, ಏಕಂ 10 ಇಂದ್ರಿಯಗಳು ಮತ್ತು ಒಂದು ಮನಸ್ಸು. ಪಂಚಚೇಂದ್ರಿಯ ಗೋಚರ, ಪಂಚಚ ಇಂದ್ರಿಯ ಗೋಚರ. ಮತ್ತು ಇಂದ್ರಿಯಕ್ಕೆ ಸಂಬಂಧಪಟ್ಟಂತ 5 ತತ್ವಗಳು, ಇಂದ್ರಿಯಕ್ಕೆ ವಿಷಯವಾಗಿರೋ 5 ತತ್ವಗಳು ಬಂತು. ಕನ್ಫ್ಯೂಷನ್ ಸ್ಟಾರ್ಟ್ಸ್ ಇನ್ ಅವರ್ ಮೈಂಡ್. ಏನ್ ಹೇಳ್ತಾ ಇದ್ದಾನೆ ಭಗವಂತ? ನಮಗೇನು ಅರ್ಥ ಆಗ್ತಾ ಇಲ್ವಲ್ಲ. ಓದ್ಬಿಡ್ತೀವಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರ. ಕೆಲವು ಶಬ್ದಗಳು ಸರಿಯಾಗಿ ತಿಳ್ಕೊಂಡ್ರೆ ಕನ್ಫ್ಯೂಷನ್ ಇದೆ. ಇಂದ್ರಿಯ ಗೋಚರಾ ಅಂದ್ರೆ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ದ ಸ್ಪೆಸಿಫಿಕ್ ಸೆನ್ಸ್ ಆರ್ಗನ್. We say there is a sound, suddenly we hear. How do we say? There is a sound of bell, ringing of bell ant helti. How? Because our ear perceives the sound waves. Our ear perceives a sound wave and we identify that it is the sound of a bell by previous experience. ನಮಗೆ ಇದು ಗಂಟೆ ಶಬ್ದ ಅಂತ ಮೊದಲೇ ಯಾರೋ ಹೇಳಿರೋದ್ರಿಂದ, ಗೊತ್ತಿರೋದ್ರಿಂದ ಆ ಅನುಭವವನ್ನು ಮೆಲುಕು ಹಾಕೊಂಡು ಒಂದು ಗಂಟೆ ಶಬ್ದ ಆದ ಕೂಡಲೇ ಗಂಟೆ ಶಬ್ದ ಅಂತ ಹೇಳ್ತೇವೆ. ಇಲ್ಲಿ ಇಂದ್ರಿಯ ಯಾವುದು? ಇಂದ್ರಿಯ ಗೋಚರ ಯಾವುದು? ಇಂದ್ರಿಯ ಗೋಚರ ಆ ಗಂಟೆ ಶಬ್ದ. ಇಂದ್ರಿಯ ಯಾವುದು? ಕಿವಿ. ಸಿ, ದಿ ಇಯರ್ ಈಸ್ ರಿಲೇಟೆಡ್ ಟು ದಿ ಸೌಂಡ್ ಆಫ್ ದ ಬೆಲ್. ದಿ ಸೌಂಡ್ ಆಫ್ ದ ಬೆಲ್ ಈಸ್ ಇಂದ್ರಿಯ ಗೋಚರ. ಆಬ್ಜೆಕ್ಟ್ ಫಾರ್ ದಿ ಸೆನ್ಸ್ ಆರ್ಗನ್ ಸ್ಪೆಸಿಫಿಕ್. ಗಂಟೆ ಶಬ್ದ ಕಣ್ಣಿಗೆ ಬರೋಲ್ಲ. ಕಣ್ಣು ಆ ಶಬ್ದವನ್ನು ಹೀರೋದಿಲ್ಲ. ನಮ್ಮ ನಾಲಿಗೆ ಆ ಶಬ್ದವನ್ನು ಹೀರೋದಿಲ್ಲ. ನಮ್ಮ ಮೂಗು ಅಷ್ಟೇ ಆ ಶಬ್ದವನ್ನು ಹೀರೋದಿಲ್ಲ. ಏನಿದ್ರೂ ಅದು ಕಿವಿ. ಇಂದ್ರಿಯ ಗೋಚರ ಈಸ್ ದಿ ವಿಷಯ ವಸ್ತು ಫಾರ್ ದ ಸ್ಪೆಸಿಫಿಕ್ ಇಂದ್ರಿಯ. ನಮ್ಮ ಎದುರಿಗೆ ಮರ ಕಾಣ್ತಾ ಇದೆ ಅಂತೀವಿ. ಸೊ ದಟ್ ಇಸ್ ದ ಇಂದ್ರಿಯ ವಸ್ತು ಯಾವುದು? ಅಲ್ಲಿ ಮರ. ಅಲ್ಲಿ ಇಂದ್ರಿಯ ಯಾವುದು ಅಂದ್ರೆ ನಮ್ಮ ಕಣ್ಣು. ಕಣ್ಣು ಈಸ್ ದ ಇಂದ್ರಿಯ, ದಿ ಮರ ಈಸ್ ದಿ ಇಂದ್ರಿಯ ಗೋಚರ. ಸೊ ದಿ ಸಬ್ಜೆಕ್ಟ್, ದಿ ಆಬ್ಜೆಕ್ಟ್ ಅಂಡ್ ದ ಸೆನ್ಸ್ ಆರ್ಗನ್. ಇಂದ್ರಿಯಾಣಿ ದಶೈಕಂ, ದಶಃ ಇಂದ್ರಿಯಾಣಿ 10 ಇಂದ್ರಿಯಗಳು. ಪಂಚ ಇಂದ್ರಿಯ ಗೋಚರ 5 ಇಂದ್ರಿಯಕ್ಕೆ ಗೋಚರವಾಗುವ ವಿಷಯಗಳು. 10 ಇಂದ್ರಿಯಗಳು ಯಾವುದು? ಮತ್ತೆ ಈ ಪಂಚ ವಿಷಯಗಳು ಯಾವುದು ಗೋಚರವಾಗುವಂಥದ್ದು? 10 ಇಂದ್ರಿಯ ಅಂದ್ರೆ ಇದು ವೇದಾಂತದಲ್ಲಿ ಬಹಳ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ದೇಹದ ಮುಖ್ಯವಾದ ಅವಯವಗಳು. ದೇಹದ ಮುಖ್ಯ ಅವಯವಗಳು. ದಿ ಬೇಸಿಕ್ 5 ಆರ್ಗನ್ಸ್ ಆಫ್ ದ ಬಾಡಿ. ದೇ ಆರ್ ದಿ ಆರ್ಗನ್ಸ್ ಆಫ್ ದ ಆಕ್ಷನ್. ದೇಹದ ಕೆಲಸವನ್ನು ಮಾಡತಕ್ಕಂಥ ಮುಖ್ಯ ಕೆಲಸಗಳನ್ನು ಮಾಡೋ ಈ ಅವಯವಗಳಿಗೆ ಕರ್ಮೇಂದ್ರಿಯ. ಕರ್ಮ ಮಾಡೋದಲ್ಲ. ಕೈ ಇದೆ, ಕಾಲಿದೆ, ಬಾಯಿ ಅಂದ್ರೆ ನಮ್ಮ ನಾಲಿಗೆ ಇದೆ ಅಥವಾ ಬಾಯಿ ಇದೆ. ನಮ್ಮ ಗುದದ್ವಾರ ಇದೆ, ದ ಏನಸ್, ಇಟ್ ಥ್ರೋಸ್ ಅವೇ ಅನ್ಡೈಜೆಸ್ಟೆಡ್ ಫುಡ್. ದೆನ್ ಎಕ್ಸ್ಕ್ರೀಟರಿ ಆರ್ಗನ್, ಜನನೇಂದ್ರಿಯ ಇದೆ, ಮೂತ್ರ ಹೊರಗಾಕತ್ತೆ, ವೀರ್ಯವನ್ನ ಹೊರಗಾಕತ್ತೆ. ಎಕ್ಸ್ಕ್ರೀಟರಿ ಆರ್ಗನ್ ಥ್ರೋಸ್ ಔಟ್ ಬೋತ್ urine as well as anus throws out only undigested food. They are all organs of the body, important organs. Guda mattu upastha. Upastha is the reproductive organ. Guda means the anus, gudadwara. Kai mattu kaalu ಇವೆಲ್ಲ ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಎಲ್ಲರಿಗೂ ಗೊತ್ತೇ. 5 ಜ್ಞಾನೇಂದ್ರಿಯಗಳು ಯಾವುದು? ಅದೇ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ. ಸೊ the 5 sensory organs, organ of sight, organ of taste, organ of touch, sparsha,
organ of hearing, organ of smelling. So 5 sense organs, 5 organs of action, 1 manas, 5 ಇಂದ್ರಿಯ ಗೋಚರ ವಿಷಯಗಳು. ಆ 5 ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತ 5 ವಿಷಯಗಳು ಯಾವುದು? ಶಬ್ದ, ಸ್ಪರ್ಶ, ಗಂಧ, ಶಬ್ದ, ಸ್ಪರ್ಶ, 5 ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥ 5 ವಿಷಯಗಳು. ಇದು ಇಂದ್ರಿಯ ಗೋಚರ ವಿಷಯಗಳು. ಶಬ್ದ, ರಸ, ರೂಪ, ಕಣ್ಣು. ಸ್ಪರ್ಶ, ಗಂಧ, ಗಂಧ ಅಂದ್ರೆ ವಾಸನೆ. ಶಬ್ದ, ರೂಪ, ರಸ, ಗಂಧ ಇವು ಇಂದ್ರಿಯ ಗೋಚರ ವಿಷಯಗಳು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, ಜೊತೆಗೆ ಅವ್ಯಕ್ತ ಮೊದಲು ಹೇಳಿತ್ತು, ಆಮೇಲೆ ಮೊದಲು ಹೇಳಿದ್ದು ಬುದ್ಧಿ, ಅವ್ಯಕ್ತದಿಂದ ಬುದ್ಧಿ, ಬುದ್ಧಿಯಿಂದ ಅಹಂಕಾರ, ಅಹಂಕಾರದಿಂದ 5 ಪಂಚಮಹಾಭೂತಗಳು. ಇದು ಎಲ್ಲವೂ ಏನಾಗುತ್ತೆ? ಭಗವಂತ ಹೇಳ್ತಾ ಇರೋದು ಇದು ಕ್ಷೇತ್ರದ ವರ್ಣನೆ, ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇವೆಲ್ಲ ಕೂಡಿದ್ರೆ ನಮಗೆ ಒಟ್ಟು 24 ತತ್ವಗಳು ಬರುತ್ತೆ. ಈ ಕಪಿಲ ಮಹಾಮುನಿಗಳ ಸಾಂಖ್ಯ ದರ್ಶನ ಇದೆಯಲ್ಲ, ನ್ಯಾಯ, ವೈಶೇಷಿಕ ಮತ್ತು ಯೋಗ ಇದ್ದ ಹಾಗೆ ಸಾಂಖ್ಯ ದರ್ಶನ ಬಹಳ ಮುಖ್ಯ. ಆ ಸಾಂಖ್ಯ ದರ್ಶನದಲ್ಲಿ ಈ ತತ್ವಗಳನ್ನು ಬಹಳ ವಿಶಾಲವಾಗಿ ಹೇಳಿದ್ದಾರೆ. ಈ ದೇಹ ಅನ್ನೋದು 24 ತತ್ವಗಳಿಂದ ಬಂದಿದೆ, ಈ ಸೃಷ್ಟಿ 24 ತತ್ವಗಳಿಂದ ಕೂಡಿದೆ. ಇವೆಲ್ಲಕ್ಕೂ ಮುಖ್ಯವಾಗಿ ಮೇಲೆ 25ನೇ ತತ್ವ ಒಂದಿದೆ. ಆ 25ನೇ ತತ್ವ ಅದು ಪುರುಷ ಅಂತ ಕಪಿಲ ಮಹಾಮುನಿಗಳು ತಮ್ಮ ಸಾಂಖ್ಯ ದರ್ಶನದಲ್ಲಿ ಹೇಳ್ತಾರೆ. The 25th principle he calls it as Purusha. Kapila Mahamuni in the Sankhya Darshana explanation. That Purusha is subjected to the individual body and he calls that Purusha as the individual soul. ಪ್ರತಿಯೊಂದು ವ್ಯಕ್ತಿಯ ದೇಹಕ್ಕೆ ಸೀಮಿತವಾಗಿರತಕ್ಕಂಥ ಪುರುಷ ಆತ್ಮ ಅಂತ is now discarded by Acharya Shankara as per the Advaita philosophy. So there is no individual independent souls in each human body. There is only one Parama Chaitanya in everywhere, in every body. Whereas all these things explain Dvaita philosophy only. So 24 ತತ್ವಗಳು ಇವುಗಳಿಂದ ದೇಹ ಕೂಡಿದೆ. ಮತ್ತೆ ಮುಂದಿನ ಶ್ಲೋಕ ಏನು? ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತಂ. ಸಂಘಾತ, again the word ಸಂಘಾತ is a capacity to combine. ಸಂಘಾತ ಶಬ್ದದ ಅರ್ಥ ಒಂದಕ್ಕೊಂದು ಸೇರ್ಕೊಳ್ತಕ್ಕಂಥ ಸ್ವಭಾವ, ಒಂದಕ್ಕೊಂದು ಹೊಂದ್ಕೊಳ್ಳೋ ಸ್ವಭಾವ. Our Gurudev gives a wonderful explanation in his Vyakhyana for this, taking the chemistry as an example. He says Sanghata means any chemist, any student of science knows that different atoms have their own valencies and they have combining capacity with other atoms. Without the combining capacity, there cannot be molecules, there cannot be matter. And he gives a simple example. Individual, invisible, most subtle hydrogen atoms can combine with them only, join with them, and also with one oxygen atom. So 2 hydrogen atoms, 1 oxygen atom can combine together. That inherent capacity of combination results in 1 molecule of water, invisible molecule of water. ನೀರಿನ ಒಂದು ಅತ್ಯಂತ ಸಣ್ಣ ಕಣದಲ್ಲಿ ಏನಿದೆಯಪ್ಪ ಅಂತ ನೋಡ್ತಾ ಹೋದ್ರೆ ಗುರುಗಳು ಹೇಳೋ ಪ್ರಕಾರ ಪ್ರತಿಯೊಂದು ನೀರಿನ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸಣ್ಣ ಕಣ, ಅದರೊಳಗೆ ಅಣುಗಳು ಮತ್ತು 1 ಆಕ್ಸಿಜನ್ ಅಣು ಸಂಯುಕ್ತವಾಗಿ ಸೇರಿಕೊಂಡು ಆ ನೀರು ಉತ್ಪತ್ತಿ. ಅದೇ ಪ್ರಕಾರ ಕಾರ್ಬನ್ ಅಣುಗಳು ಒಂದು ನಿರ್ದಿಷ್ಟವಾದ ವಿಧಾನದಲ್ಲಿ ಒಂದಕ್ಕೊಂದು ಸೇರ್ತಾ ಹೋದ್ರೆ ನಿರ್ದಿಷ್ಟ ವಿಧಾನ, ಇನ್ ಎ ಪರ್ಟಿಕ್ಯುಲರ್ ಕೆಮಿಕಲ್ ಕಾನ್ಫಿಗರೇಷನ್, ಕಾರ್ಬನ್ ಆಟಮ್ಸ್ ಜಾಯಿನ್ ಟುಗೆದರ್, ಇಟ್ ಗಿವ್ಸ್ ರೈಸ್ ಟು ಡೈಮಂಡ್. ಇಫ್ ದ ಸೇಮ್ ಕಾರ್ಬನ್ ಆಟಮ್ಸ್ ಜಾಯಿನ್ ಟುಗೆದರ್ ಇನ್ ಅ ಡಿಫರೆಂಟ್ ಕಾನ್ಫಿಗರೇಷನ್, ಬೇರೆ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸೇರ್ತಾ ಹೋದ್ರೆ ಇಟ್ ಬಿಕಮ್ಸ್ ಚಾರ್ಕೋಲ್. ಅದೇ ಕಾರ್ಬನ್ ಅಣುಗಳು ಸೇರಿದಾಗ ಒಂದು ಕಡೆ ಕಲ್ಲಿದ್ದಲು ಅಥವಾ ಇನ್ನೊಂದು ಕಡೆ ವಜ್ರ, ನೋಡೋದಕ್ಕೆ ವಜ್ರ ಬೇರೆ, ಕಲ್ಲಿದ್ದಲು ಬೇರೆ, ಒಳಗಡೆ ಇರೋ ಮೂಲ ವಸ್ತು ಅದೇ. ಸೊ ಇಲ್ಲಿ ಸಂಘಾತ ಅಂದ್ರೆ ಕೆಪಾಸಿಟಿ ಟು ಅಸೋಸಿಯೇಟ್, ಒಂದು ಸೇರ್ತಕ್ಕಂಥ ಗುಣಕ್ಕೆ ಸಂಘಾತ ಅಂತ ಹೆಸರು. ಕ್ಷೇತ್ರ ತಯಾರಾಗಬೇಕಾದ್ರೆ, ಕ್ಷೇತ್ರ ಉತ್ಪತ್ತಿ ಆಗಬೇಕಾದ್ರೆ ಎಲ್ಲ ವಸ್ತುಗಳು ತತ್ವಗಳು ಒಂದಕ್ಕೊಂದು ಸೇರ್ಕೊಳ್ಬೇಕು, ಅಂದ್ರೆ ಕ್ಷೇತ್ರ ಅಂತ ಭಗವಂತ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ 24 ತತ್ವಗಳು ಇದೆಯಲ್ಲ, ಮತ್ತೇನಿದೆ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಮತ್ತೇನಿದೆ?
ಈ ಕ್ಷೇತ್ರದ ಗುಣಗಳು ವಿಕಾರಗಳು ಅಂತಂದ್ರೆ ದಿ ಮಾಡಿಫಿಕೇಶನ್ಸ್ ಎಂಡೋಡ್ ಇನ್ ದಿಸ್ ಕ್ಷೇತ್ರ ಕಾಲ್ಡ್ ಬಾಡಿ. ವಾಟ್ ಆರ್ ದಿ ಅದರ್ ಕ್ಯಾರೆಕ್ಟರ್ಸ್ ಇನ್ ದಿಸ್ ಬಾಡಿ? ಹಿ ಎಕ್ಸ್ಪ್ಲೈನ್ಸ್. ದ ಕ್ಷೇತ್ರ ಆಲ್ಸೋ ಇನ್ಕ್ಲೂಡ್ಸ್ ದ ಬಾಡಿ ಆಲ್ಸೋ ಮೀನ್ಸ್ ಅಂತ ಅರ್ಥ. ದಿ ಬಾಡಿ ಆಲ್ಸೋ ಮೀನ್ಸ್ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಸೊ ಇನ್ ಅಗೇನ್ ಬ್ರೀಫ್, ಸವಿಕಾರಂ, with all these modification the kshetra is defined. What are the modifications? Additional things. Kshetra also means ಅಂದ್ರೆ ಈ ಕ್ಷೇತ್ರ, ಈ ಶರೀರ ಅಂದ್ರೆ ಅದರ ಇತರ ವಿಕಾರಗಳು ಸೇರಿ ಕ್ಷೇತ್ರವಾಗುತ್ತಪ್ಪ. ಈ ಎಲ್ಲ ವಿಕಾರಗಳು ಸೇರಿ ಸಂಘಾತ ಸೇರ್ಕೊಂಡು ಕ್ಷೇತ್ರ ಅನ್ಸ್ಬೋದು. ಯಾವುದು? ಇಚ್ಛಾ ದ್ವೇಷ ಸುಖ ದುಃಖ ಚೇತನ ಧೃತಿ. ಮೊದಲನೇ ಚರಣದಲ್ಲಿ ಭಗವಂತ 6 ಪ್ರಮುಖ ತತ್ವಗಳನ್ನ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗುಣಲಕ್ಷಣಗಳು ಯಾವುದು? ಪ್ರತಿಯೊಂದು ಕ್ಷೇತ್ರ ಅಂದ್ರೆ ನಮ್ಮ ದೇಹ, ಪ್ರಾಣಿ ದೇಹ, 24 ತತ್ವಗಳಿದೆ. ಅದ್ರ ಜೊತೆಗೆ ಏನಿದೆ? ಇಚ್ಛೆ, ದ್ವೇಷ, ಸುಖ, ದುಃಖ, ಚೇತನ, ಧೃತಿ, ಇವೆಲ್ಲ ಸೇರಿದೆ. ಇಚ್ಛೆ ಇಲ್ಲದೆ ಪ್ರಾಣಿ ಬದುಕೋದೇ ಇಲ್ಲ. ಫ್ರಮ್ ಅಮೀಬಾ ಟು ಹ್ಯೂಮನ್ ಬೀಯಿಂಗ್, basic desire of survival is there. Basic instinctive desire of survival. ನಾನು ಉಳಿಬೇಕು, ಬದುಕಬೇಕು ಅನ್ನೋದು ಮೂಲವಾದ ಇಚ್ಛೆ. ಆ ಮೂಲ ಇಚ್ಛೆ ಜೊತೆಗೆ ಬೇರೆ ಬೇರೆ ಇಚ್ಛೆಗಳು ಬಂದು ಸೇರ್ಕೊಳ್ಳುದು. The other desires also will come. I have to eat, I have to survive. To survive what I should do, all those things will come. I must do this, I must do that. ನನ್ನ ಮೂಲಭೂತ ಇಚ್ಛೆಗೆ ಅನುಗುಣವಾಗಿ ಬೇರೆ ಬೇರೆ ಎಲ್ಲ ರೀತಿಯ ಬಯಕೆಗಳು, ಆಸೆಗಳು ಬರುತ್ತಲ್ಲ, ಅದು ದ್ವೇಷ. The pleasure. I want to enjoy the pleasure because I love pleasure. See, I only expect pleasure, not the grief. ಎಲ್ಲ ಮನುಷ್ಯರು ಹೇಳೋದೇನು? ನಮಗೆ ಸುಖ ಬೇಕು, ದುಃಖ ಬೇಡ. ನಮಗೆ ಆನಂದ ಸಂತೋಷ ಬೇಕು, ನಮಗೆ ದುಃಖ ಬೇಡ. ಯಾವ ವ್ಯಕ್ತಿನೂ ನನಗೆ ಸಂತೋಷ ಬೇಡ, ಆನಂದ ಬೇಡ, ದುಃಖ ಬೇಕು ಅಂತ ಹೇಳೋದಿಲ್ಲ. ಸಾಮಾನ್ಯವಾಗಿ ಸಾಮಾನ್ಯ ಜಗತ್ತಿನಲ್ಲಿ ನಾವು ನೋಡೋದೇನು ಅಂತಂದ್ರೆ ಇದೆ. ಹಾಗೆ ಮನುಷ್ಯನ ಆಸೆಗಳ ಜೊತೆಗೆ ಆತನಿಗೆ ಸುಖದ ಲಾಲಸೆ ಇದೆ, ಆತನಿಗೆ ದುಃಖವೂ ಬರುತ್ತೆ. ಜೊತೆಗೆ ಚೇತನ, ಕ್ಷೇತ್ರದಲ್ಲಿ ಇರತಕ್ಕಂಥ ವಸ್ತು ಚೇತನ. Now the confusions for some would be, the commentary has to be understood correctly. Chetana here does not mean Brahma Chaitanya. The Brahma Chaitanya is the Atma Chaitanya. That is Paravara Vastu, Brahma Vastu. That is Paramatma Vastu. That is Pratyagatma Vastu. That is the only one. Only one. Ekam eva advitiyam. There is no second. That Brahma Padartha, that Parabrahma Vastu is called Chaitanya Vastu. Chaitanya Padartha. Because of that everything is there. Because of that the creation is there. Then what is the Chetana here? Chetana, takshana the word Chetana. ಕ್ಷೇತ್ರದಲ್ಲಿ ಚೇತನ ಇದೆ. ಈ ನಮ್ಮ ದೇಹ ಜೊತೆಗೆ ಸಂಘಾತವಾಗಿದೆ, ಸೇರ್ಕೊಂಡಿದೆ. ಚೈತನ್ಯ ಅಂತಂದ್ರೆ ಮತ್ತೆ ನೀವೇನು ಅರ್ಥ ಆಗುತ್ತೆ? ಆತ್ಮ ಅಂತ ಅರ್ಥ ಆಗುತ್ತೆ. ಸೊ ಆ ಚೈತನ್ಯ ಅಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಚೇತನ ಅಂತಂದ್ರೆ ನಿಮ್ಮ ಒಳಗಡೆ ಇರೋ ಯಾವುದೋ ಒಂದು ಶಕ್ತಿ ಅಂತ ಇಟ್ಕೊಂಡು. There is some vital force. Because of the vital force, the body is called living body, because the body is showing movements. Body is living, it is showing movements. ಆ ಯಾವುದೋ ಒಂದು ಶಕ್ತಿ ಇರೋದ್ರಿಂದ ದೇಹ ನಡೆದಾಡ್ತಾ ಇದೆ, ಮಾತಾಡ್ತಾ ಇದೆ, ಕೂತ್ಕೊಳ್ತಾ ಇದೆ, ಆಹಾರ ತಿನ್ನತ್ತೆ, ಆಹಾರ ಪಚನ ಆಗುತ್ತೆ, ಕಾಣುತ್ತೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಬುದ್ಧಿ ಕೆಲಸ ಮಾಡ್ತಾ ಇದೆ, ಮನಸ್ಸು ಕೆಲಸ ಮಾಡ್ತಾ ಇದೆ. ಏನೋ ಒಂದು ಇದೆಯಲ್ಲ ಒಳಗೆ, ಅದೇನೋ ಒಂದು ಶಕ್ತಿ ಇದೆಯಲ್ಲ. ಮತ್ತೆ ಕನ್ಫ್ಯೂಷನ್, ಆತ್ಮಶಕ್ತಿಗೂ ಇದಕ್ಕೂ ಸಂಬಂಧ ಅಲ್ಲ. ದೇಹದ ಅವಯವಗಳಲ್ಲಿ ಪ್ರತಿಯೊಂದು ಜೀವಕೋಶಗಳಲ್ಲಿ, in every cell and every organ of the body there is some vital force, a sort of a physical force. Because of that force the body is performing all the functions. That is Chetana. Lord, according to Lord, that Chetana is uniformly present in all, and we experience that. Because we are experiencing, we are living. If the Chetana goes out, what happens? If the cells lose that, we call the body dead body. It will putrefy, it will decompose. ಯಾವುದೋ ಒಂದು ಶಕ್ತಿ ಹೋದ್ರೆ ಇದು ಜಡ, ಸತ್ತು ಹೋದ ಪದಾರ್ಥ, ಸತ್ತು ಹೋದ ದೇಹ ಅಂತ ಹೇಳ್ತೀವಿ.
ತಗೊಂಡು ಮಣ್ಣು ಮಾಡಬೇಕು ಇಲ್ಲ ಸುಡಬೇಕು ಅಲ್ವಾ, ಇಟ್ಕೊಳ್ಳೋ ಹಾಗಿಲ್ಲ. ಸೊ ಯಾವುದದು ಚೇತನ? ಅದು ಭಗವಂತ ಹೇಳ್ತಾ ಇರೋದು ಇಲ್ಲಿ, ದಟ್ ಚೇತನ ಈಸ್ ರೆಫರ್ಡ್ ಆಸ್ ಇನ್ ರಿಯಾಲಿಟಿ ದ ಫಿಸಿಕಲ್ ಪ್ರಾಣಶಕ್ತಿ. That prana has an important meaning in the word Vedanta because of this. It is not simply the air we breathe in. The primordial force present in the cosmos we breathe in along with oxygen. That primordial force, that is a cosmic force. That is prana shakti. That is called Chetana. So Lord says, in our body, ನಮ್ಮ ಈ ಕ್ಷೇತ್ರ ಅಂತ ಹೇಳ್ತಾ ಇರತಕ್ಕಂತಹ ಈ ದೇಹದಲ್ಲಿ ಏನೇನಿದೆ ಅಂದ್ರೆ, ಒಳಗಡೆ ಏನಿದೆ ಮನಸ್ಸಿನಲ್ಲಿ? ಇಚ್ಛೆ ಇದೆ, ದ್ವೇಷ ಇದೆ, ಸುಖ ಇದೆ, ದುಃಖ ಇದೆ, ಚೇತನ ಇದೆ, ಧೃತಿ ಇದೆ. ವಾಟ್ ಈಸ್ ಧೃತಿ? ಗುರುದೇವ್ ಗಿವ್ಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಧೃತಿ. ಹಿ ಸೇಸ್ ಫರ್ಮ್ನೆಸ್. ಧೃತಿ is firmness. Without the firmness, he says, even the molecules, the atoms can't hold together. Similarly, big molecules cannot hold together. The cells cannot hold together. Tissues cannot hold together. Organs cannot hold together. Your skin cannot hold together for individual body. Similarly, our Gurudev says, without that dhruti, firmness, nothing is placed in universe accordingly in the entire space in the respective places. The sun will not remain in the same, the earth will not remain in the same position. The 7 planets revolving around the sun will not revolve in the same axis. It's all because of dhruti. Entity has its own firmness. Our firmness has come from God. Firmness is dhruti. In simple, our Gurudev says in his Vyakhana, dhruti can be explained in simple as gravity. Because of the gravity, see, such a beautiful sentence he writes. ಬಹಳ ಆಶ್ಚರ್ಯವಾಗ್ತಕ್ಕಂಥದ್ದು ಅಂದ್ರೆ ಎಷ್ಟು ಜನಕ್ಕೆ ಅರ್ಥ ಆಗಲ್ವಲ್ಲ. ಈ ಒಂದು ಪ್ರಶ್ನೆ ನನಗೆ ಯಾವಾಗಲೂ ಬರ್ತಾ ಇದೆ. ಭೂಮಿ ನೋಡಿ ಬಹಳ ದೊಡ್ಡ ಆಕಾರ, ಮುಕ್ಕಾಲು ಭಾಗ ಬರೀ ಸಮುದ್ರ ಇದೆ, ನೀರಿದೆ, ಕಾಲು ಭಾಗ ಮಾತ್ರ ಭೂಮಿ ಇದೆ. ಹೀಗೆ ರೌಂಡ್ ಇದ್ದಾಗ ಈ ಕೆಳಭಾಗದಲ್ಲಿ ಸಮುದ್ರದ ನೀರು ಕೆಳಗೆ ಯಾಕೆ ಬೀಳಲ್ಲ? ಸಿ, ಆನ್ ದ ಅಪ್ಪರ್ ಸೈಡ್ ಆಫ್ ದ ಸರ್ಫೇಸ್ ಆಫ್ ದ ಅರ್ತ್, ಓಕೆ, ಲೆಟ್ಸ್ ಇಮ್ಯಾಜಿನ್ ದಿ ವಾಟರ್ ಇಸ್ ಸ್ಟ್ಯಾಂಡಿಂಗ್ ದೇರ್. You look at the lower bottom of the earth here. Why the water is not falling down into space? Bottom sphere of the earth, where the oceans are there, say Antarctic Ocean is there, Indian Ocean is there. Why they will not fall down to the, everything is pulled in its own, same rule applies to the entire universe, cosmos, same rule applies inside the body also. Everything is held together by firmness of the dhruti. Etat kshetram samasena savikaram udakrutam. So ಈ ಎಲ್ಲ ಇವುಗಳಿಂದ ಸೇರ್ಕೊಂಡು ಕ್ಷೇತ್ರವಾಗಿದೆಯಪ್ಪ ಅರ್ಜುನ. These are all attributes. So dhruti means ಧಾರಣ ಶಕ್ತಿ, ಹಿಡಿದಿಡೋ ಶಕ್ತಿ, firmness. In the 2 shlokas he explained about kshetra. Next 5 shlokas or 3-4 shlokas ಇದೆಯಲ್ಲ, shlokas are once again manana yogya for us to remember very correctly. He attributes, Lord says, by what character, by what method you can get or acquire knowledge of kshetrajna. ನೋಡಪ್ಪ, ಇದುವರೆಗೂ ನಿನಗೆ ಕ್ಷೇತ್ರ ಅಂದ್ರೆ ಏನು ಅಂತ ಹೇಳ್ಬಿಟ್ಟೆ, ಇನ್ನು ಕ್ಷೇತ್ರಜ್ಞ ಏನು ಅಂತ ಹೇಳ್ಬೇಕಲ್ಲ. ಅದು ಹೇಳೋ ಮೊದಲು ಆ ಕ್ಷೇತ್ರಜ್ಞನ ಬಗ್ಗೆ ಜ್ಞಾನವನ್ನು ಹೇಗೆ ಪಡಿಬೇಕು? ಹೌ ಯು ಬಿಕಮ್ ಕ್ವಾಲಿಫೈಡ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ಕ್ಷೇತ್ರಜ್ಞ. ಯು ಮಸ್ಟ್ ಕ್ವಾಲಿಫೈ ಫಸ್ಟ್, ಬಾಬಾ ಅರ್ಜುನ. Only if you are qualified, you will be able to know what is ಕ್ಷೇತ್ರಜ್ಞ. ಇನ್ನು ಮುಂದೆ ಬರೋ ಶ್ಲೋಕಗಳಲ್ಲಿ ಭಗವಂತ ಏನ್ ಹೇಳ್ತಾನೆ, ಈ ಕ್ಷೇತ್ರಜ್ಞ ಪರಮಾತ್ಮ, ಆತ್ಮ, ಪ್ರತ್ಯಗಾತ್ಮ, ಬ್ರಹ್ಮವಸ್ತು, ಇದನ್ನು ಅರಿಯೋದು ಹೇಗೆ, ಅದಕ್ಕೆ ಏನ್ ಮಾಡಬೇಕು ಅದನ್ನು ಭಗವಂತ ಹೇಳ್ತಾನೆ. ಕ್ಷೇತ್ರಜ್ಞ ಏನು ಅಂತ ಇನ್ನೂ ಹೇಳಿಲ್ಲ. ಅದನ್ನು ಅರಿಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ನೀವೇನು ಮಾಡಬೇಕು? ವಾಟ್ ಈಸ್ ದಟ್ ಯು ಹ್ಯಾವ್ ಟು ಡೂ ಟು ಅಂಡರ್ಸ್ಟ್ಯಾಂಡ್ ಕ್ಷೇತ್ರಜ್ಞ? Now he is giving all the sadhakas the again repeated tips, number of times he has told. Again he is giving in different form the same dose, same medicine in different bottle, same medicine in different capsule form he is giving. What are the qualifications of sadhaka to reach God? ಭಗವಂತನನ್ನು ನಾವು ಪಡಿಬೇಕಾದ್ರೆ ನಾವು ಏನ್ ಮಾಡಬೇಕು ಅನ್ನೋದು ಇಲ್ಲಿ ಬರುತ್ತೆ. ಭಗವಂತನನ್ನು ಹೊಂದಲಿಕ್ಕೆ ನಾವೇನ್ ಮಾಡಬೇಕು? ಕ್ಷೇತ್ರಜ್ಞ ಏನು ಅಂತ ಅರ್ಥ ಆಗ್ಬೇಕು. ಅರ್ಥ ಆಗೋದು ಅಂದ್ರೆ, ಪ್ಲೀಸ್ ರಿಮೆಂಬರ್, ಅವರು ಗುರುದೇವ್ ಯೂಸ್ ಟು ಸೇ, ಯು ಹ್ಯಾವ್ ಟು ಪ್ರಿಸೈಸ್ಲಿ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಅನುಭವಕ್ಕೆ ಬರೋ ಹಾಗೆ ಅರ್ಥ ಆಗ್ಬೇಕು.
ಅದಕ್ಕೆ ಏನ್ ಮಾಡಬೇಕು? ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ. ಡಿಫಿಕಲ್ಟ್ ಫಾರ್ ಅಸ್ ಟು ಕ್ಯಾರಿ ಔಟ್ ಇನ್ ಅವರ್ ಲೈಫ್. ನಮಗೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಗುಣಲಕ್ಷಣ ಬಹಳ ಬಹಳ ಕಷ್ಟ. ನೋಡ್ಲಿಕ್ಕೆ ಸುಲಭ, ಓದ್ಲಿಕ್ಕೆ ಸುಲಭ, ಆಚರಣೆಗೆ ತರೋದೇ ಕಷ್ಟ. ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಕ್ಷೇತ್ರಜ್ಞನ ಬಗ್ಗೆ ನೀವು ಜ್ಞಾನವನ್ನ ಪಡಿಬೇಕಾದ್ರೆ ನೀವು ಏನ್ ಮಾಡಬೇಕು, ಹೇಗಿರ್ಬೇಕಪ್ಪ ಅಂದ್ರೆ ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ. ಯು ಶುಡ್ ಡೆವಲಪ್ ಆಲ್ ದಿ ಅಟ್ರಿಬ್ಯೂಟ್ಸ್. ಯು ಶುಡ್ ಡೆವಲಪ್ ಅಮಾನಿತ್ವ, ಯು ಶುಡ್ ಡೆವಲಪ್ ಅಧಂಬಿತ್ವ, ಯು ಶುಡ್ ಡೆವಲಪ್ ದಿ ಫೀಲಿಂಗ್ ಆಫ್ ಅಹಿಂಸಾ, you should develop shanti, and you should develop arjava. For the entire life, each point becomes a point in our sadhana throughout the life, maybe the next life. ಪ್ರತಿಯೊಂದು ಭಗವಂತ ಹೇಳ್ತಾ ಇರೋದು ನಮ್ಮ ಸಾಧನೆ ನಾವು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅಂಶ. ಅಮಾನಿತ್ವ, ದಿ ವೆರಿ ಫಸ್ಟ್ ವರ್ಡ್ he uses in this, simple to know, absolutely difficult to practice for most of us in our lifetime. ಹೇಗಿರಬೇಕು? ಯು ಶುಡ್ ಹ್ಯಾವ್ ದ ಫೀಲಿಂಗ್ ಆಫ್ ದಟ್ ಅಟ್ರಿಬ್ಯೂಟ್ ಆಫ್ ಅಮಾನಿತ್ವ, ಟೋಟಲ್ ಆಬ್ಸೆನ್ಸ್ ಆಫ್ ಪ್ರೈಡ್, ಆಸ್ ಅವರ್ ಗುರುದೇವ್ ರೈಟ್ಸ್. ಟೋಟಲ್ ಆಬ್ಸೆನ್ಸ್ ಆಫ್ ಪ್ರೈಡ್. ನಾವು ಆ ಗರ್ವವನ್ನ ಬಿಟ್ಟು ನಾನು ಅನ್ನೋ ಅಭಿಮಾನವನ್ನು ಸಂಪೂರ್ಣವಾಗಿ ಬಿಡೋದು. ನಾನಿಂಥವನು ಅನ್ನೋ ಅಭಿಮಾನವನ್ನು ಸಂಪೂರ್ಣವಾಗಿ ತೆಗೆದುಹಾಕೋದು. ನಾನು ಇಂತಹ ವ್ಯಕ್ತಿ, ಇಂತಹ ಕುಲದಲ್ಲಿ ಹುಟ್ಟಿದ್ದೇನೆ, ಇಂತಹ ಎತ್ತರದಲ್ಲಿ ಬೆಳೆದಿದ್ದೇನೆ ಅನ್ನೋ ಸ್ವಾಭಿಮಾನ ಇದೆಯಲ್ಲ, ಸ್ವಾಭಿಮಾನವನ್ನ ಪೂರ್ತಿ ಹೊಡೆದು ಹಾಕೋದು ಅಂತ ಅರ್ಥ. ಇದರ ಇನ್ನೊಂದು ಅರ್ಥ ಏನು ಅಂದ್ರೆ, ಅಮಾನಿತ್ವ ಆಲ್ಸೋ ಮೀನ್ಸ್ ಫಾರ್ ಟೋಟಲಿ ಇಮ್ಯೂನ್ ಟು ಮಾನ ಅಂಡ್ ಅಪಮಾನ ಇನ್ ಯುವರ್ ಲೈಫ್ ಟೈಮ್, ಬೈ ಎನಿಬಡಿ, ಎನಿವೇರ್, ಎನಿ ಟೈಮ್. ಯು ಆರ್ ಟೋಟಲಿ ಇಮ್ಯೂನ್ ಟು ಮಾನ ಅಂಡ್ ಅಪಮಾನ, ಸನ್ಮಾನ ಅಂಡ್ ಅವಮಾನ. ಇಫ್ ಸಂಬಡಿ ಸ್ಕೋಲ್ಡ್ಸ್ ಯು, somebody insults you, points in different essence. If somebody scolds you, even if somebody insults you, even if somebody praises you, somebody flatters you, somebody with all psychophancy goes on attributing all good qualities to you, and you know that you don't possess all those things, but in front of others somebody is praising you. Oh, he is such a wonderful person, he is a great realized person, he is a great Tattvajnani, he is eulogizing me or noting down what this person is telling about me. Internally I know that I am not that, but he is talking like that, I feel very happy. Neither you feel elated nor you feel downgraded. Never you feel elated when somebody praises you. Never you feel downgraded when somebody insults you. So that pride, individual pride is lost. ನಾನು ಅನ್ನೋ ಅಭಿಮಾನವೇ ಹೋಗ್ಬೇಕು ಅಂತ ಲೆಕ್ಕ. ಎಲ್ಲಿವರೆಗೆ ನಾನು ಅನ್ನೋ ಶರೀರಾಭಿಮಾನ ಇರುತ್ತೆ, ನಮ್ಮ ಸಾಧನೆ ಮುಗಿಯುವುದಿಲ್ಲ ಈ ಜನ್ಮಕ್ಕೆ. ಆಲ್ ಮಹಾತ್ಮನ್ಸ್ ವರ್ಕ್ ಫಾರ್ ದಟ್. ದಟ್ ಈಸ್ ಕಾಲ್ಡ್ ಈಗೋ, ಇನ್ ಅದರ್ ವರ್ಡ್ಸ್ ಐಡೆಂಟಿಫಿಕೇಶನ್. ಐ ಮೀನ್ಸ್ ಬಾಡಿ. ಸೊ ಅಮಾನಿತ್ವ ಆಲ್ಸೋ ಮೀನ್ಸ್ ಈಗೋ. ಅಮಾನಿತ್ವ ಅಂದ್ರೆ ಅಹಂಕಾರ ಅಂತನೂ ಅರ್ಥ ಆಗುತ್ತೆ. ಯಾವುದು? ನಾನಿಂಥವನು ಅನ್ನೋದು, ನಾನು ಅನ್ನೋ ಭಾವ. ಒನ್ಸ್ ಅವರ್ ಗುರುದೇವ್ ಮೇಡ್ ಸಚ್ ಎ ವಂಡರ್ಫುಲ್ ಸ್ಟೇಟ್ಮೆಂಟ್, ಸಂಬಡಿ ಹ್ಯಾಸ್ ಟು ರೈಟ್ ಡೌನ್ ಅಂಡ್ ಕೀಪ್ ಇಟ್, because it is here. He said everyone has some feeling about himself. He knows that he is somebody. Gurudev said everyone knows that he is somebody. He may be a big businessman, farmer, a top doctor, lawyer. So he knows. So everybody knows that he is somebody. Sadhana means transforming from somebody to nobody, he said. But humorously he used the word as a rhyme. If you become nobody from somebody, your sadhana is culminated, he said. To become nobody andre enu? You are not recognized at all. You don't want any recognition at all. You remain as a small speck of a dust somewhere on the floor. Nobody will look at you. Nobody bothers you. You remain in that state only. You have no value at all. The entire world has lost the value about you. So when you become nobody, your sadhana is culminated. He meant a rhyme. From somebody you should become nobody. Amanitva andre, this is very difficult in our life to try. Very, very difficult. Losing the pride. Very, 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 very difficult. Adambitva, next word. Another difficult thing. Adambitva, adambacharana. Adamba andre enu? Opposite word damba. Adambitva antandre losing this, simple. No hypocrisy.
ದಂಭಿತ್ವ ಅಂದ್ರೆ ಹಿಪೋಕ್ರೈಟ್. ಅಧಂಭಿತ್ವ ಆಪೋಸಿಟ್ ವರ್ಡ್, ನೋ ಹಿಪೋಕ್ರಸಿ. ಅಂದ್ರೆ ದಂಭಾಚರಣೆ, ಧಾಂಬಿಕ ಆಚರಣೆ ಇಲ್ಲದೆ ಇರತಕ್ಕಂಥವನು ಅಧಂಬ ವ್ಯಕ್ತಿ. ಯಾವುದೇ ಕೃತ್ರಿಮ ನಡವಳಿಕೆ ಇಲ್ಲದೆ ಇರೋನು ಅಧಂಬ. ವಿತ್ ನೋ ಆರ್ಟಿಫಿಷಿಯಲ್ ಬಿಹೇವಿಯರ್. So many people in their lifetime in public they appear so gentlemanly. Patients, celebrities, big people, writers appear very gentlemanly, always smiling, always sweet talks, always they appear to be leaders to be followed by others. They show off all the good qualities, all cultured qualities. ಎಷ್ಟು ಚೆನ್ನಾಗಿ ನಡವಳಿಕೆ ಇರುತ್ತೆ ಅಂದ್ರೆ ನೋಡೋರ ದೃಷ್ಟಿನಲ್ಲಿ ಏನಪ್ಪ ಎಂತಹ ಸಜ್ಜನ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಸರಳ ವ್ಯಕ್ತಿ, ಸದಾ ಮುಗುಳ್ನಗೆಯಿಂದ ಇರ್ತಾರೆ, ಒಳ್ಳೆ ಮಾತಾಡ್ತಾರೆ. ಇಸ್ ಎ ಗ್ರೇಟ್ ಸ್ಕಾಲರ್. ಹಿ ಹ್ಯಾಸ್ ಅಂಡರ್ಸ್ಟುಡ್ ವೇದಾಂತ ಸೋ ಬ್ಯೂಟಿಫುಲ್. ಹಿ ಗಿವ್ಸ್ ಅ ವಂಡರ್ಫುಲ್ ಲೆಕ್ಚರ್. ಬಟ್ ಇನ್ಸೈಡ್ ಹಿ ಮೇ ಬಿ ಡೆಡ್ ಆಪೋಸಿಟ್ ಟು ದಟ್. ಹಿ ಇಸ್ ಡಿಸೀವಿಂಗ್ ಹಿಮ್ಸೆಲ್ಫ್. Inside he may be a 420. He is not a good person at all. He is not even a spiritual person at all. We have seen so many such Babas nowadays behind the bars. Preach spirituality, but all nefarious activities they do. Bitwa. Adambitva means without any hypocrisy. They are all hypocrites. They say one thing, they preach one thing, and they actually perform another thing. ಹೇಳೋದೊಂದು ಮಾಡೋದೊಂದು. ಅದು ಡಂಬಾಚರಣೆ, ಧಂಬಿತ್ವ. The opposite is adambitva. Not doing that. You are behaving as you say. Be a hypocrite in your life. Anta. Whatever you say, accordingly you also behave in life. This is called, in simple words, Shuddha Achar and Shuddha Vichar. Achara Vichara ಪರಿಶುದ್ಧವಾಗಿದ್ರೆ ಅಲ್ಲಿ ಡಂಬಾಚರಣೆ ಇರೋದಿಲ್ಲ. There is no artificial behavioral pattern there. That is Kshanti, another difficult quality. Shanti is forgiveness. We should be able to forgive somebody knowingly when he has done something wrong to me. Very difficult. Very difficult quality. Knowingly he has done something wrong, always I harbor some feeling against him in my life. ಒಬ್ಬ ವ್ಯಕ್ತಿ ನನಗೆ ತೊಂದರೆ ಕೊಟ್ಟಿದ್ದಾನೆ ಗ್ಯಾರಂಟಿ ಆದಾಗ ಆ ವ್ಯಕ್ತಿ ನೋಡಿದ್ರೆ ಹೆಸರು ನೆನಪಿಗೆ ಬಂದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಅವ್ನು ಮಾಡಿರೋ ಕೆಲಸ ಮನಸ್ಸಿಗೆ ಬಂದಾಗ ಏನಾಗುತ್ತೆ, ಅವನು ಕ್ಷಮಿಸೋದಂತೂ ದೂರ ಆಗೋಯ್ತು. How do you pardon him who has done something wrong to you? Humanly not possible. But you should develop that ಅಂತ ಭಗವಂತ ಹೇಳಿ. ಕೆಪಾಸಿಟಿ ಟು ಫರ್ಗಿವ್, ಇನ್ನೊಬ್ಬರನ್ನ ಕ್ಷಮಿಸೋದು, ಆರ್ಜವಂ, ಸರಳತೆ. ಯಾರು ಹೇಳ್ತಾ ಇರೋದು? ಲಾರ್ಡ್ ಸೇಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಕ್ಷೇತ್ರಜ್ಞ ಯು ಶುಡ್ ಡೆವಲಪ್ ದೀಸ್ ಕ್ವಾಲಿಟೀಸ್. ಹಿ ಹ್ಯಾಸ್ ನಾಟ್ ಎಟ್ ಕಮ್ ಟು ಕ್ಷೇತ್ರಜ್ಞ ಪಾಯಿಂಟ್. ಹಿ ಈಸ್ ಟೆಲ್ಲಿಂಗ್ ಟು ನೋ ಅಬೌಟ್ ಕ್ಷೇತ್ರಜ್ಞ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ. Acharya Upasana means following what the preceptor, what the Guru says. Surrendering to the Guru and following what he says. Both internal and external purification. You should have that. Sthairya means determination, Nishchayatmaka Buddhi. Total determination that I will follow what my Guru says. Come what may, I will go in this path only. I will go only in this path. ನಾನು ನ್ಯಾಯವಾಗಿ ಜೀವನ ಮಾಡ್ತೇನೆ, ಅನ್ಯಾಯಕ್ಕೆ ಹೋಗಲ್ಲ ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ. ನಿಗ್ರಹ, ಆತ್ಮ ನಿಗ್ರಹ ಮೀನ್ಸ್ ಹಿಯರ್ ಸೆಲ್ಫ್ ಕಂಟ್ರೋಲ್. ನಮ್ಮ ಆತ್ಮ ಅಂದ್ರೆ ಇಲ್ಲಿ ಮನಸ್ಸು. ಮನಸ್ಸನ್ನ ನಿಗ್ರಹ ಮಾಡೋದು ಎಲ್ಲರಿಗೂ ಆಗಲ್ಲ. ಸೊ ಆಲ್ ದೀಸ್ ಕ್ವಾಲಿಟೀಸ್ ಒನ್ ಬೈ ಒನ್ ವಾಟ್ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ಸಾಧನ. ಇಂಡೈರೆಕ್ಟ್ಲಿ ಲಾರ್ಡ್ ಇಸ್ ಹಿಂಟಿಂಗ್. ಯು ಡೆವಲಪ್ ದೀಸ್ ಕ್ವಾಲಿಟೀಸ್, ದೆನ್ ಯು ಬಿಕಮ್ ಎಲಿಜಿಬಲ್ ಟು ಸಿ ಆರ್ ಅಂಡರ್ಸ್ಟ್ಯಾಂಡ್ ಆರ್ ಎಕ್ಸ್ಪೀರಿಯನ್ಸ್ ಆರ್ ಬಿ ಒನ್ ವಿತ್ ಕ್ಷೇತ್ರಜ್ಞ ಹಿಮ್ಸೆಲ್ಫ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ಸರಸ್ವತೀಂ ವ್ಯಾಸಂ